ಹುಡುಗಿಗಾಗಿ ಜೈಲು ಸೇರಿದ್ರು ಪುಂಡನ ಹುಚ್ಚಾಟ. ಜೈಲಿನಿಂದಲೇ ಅಪ್ರಾಪ್ತಿಗೆ ಕಾಲ್ ಮಾಡಿ ಚಿತ್ರಹಿಂಸೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿದ್ರೂ ಕೂಡ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಈಗಾಗಲೇ ಹುಡುಗಿಗಾಗಿ ಜೈಲನ್ನ ಸೇರಿದ್ರು ಕೂಡ ಪುಂಡಾಟವನ್ನ ಮೆರೆದಿದ್ದಾನೆ. ಹುಚ್ಚಾಟವನ್ನ ಮಾಡ್ತಾ ಇರೋದು ಇದೇ ಒಂದು ಜೈಲಲ್ಲಿರುವಂತಹ ಖೈದಿ. ಜೈಲಿನಿಂದ ಅಪ್ರಾಪ್ತಿಗೆ ಕಾಲ್ ಮಾಡಿ ಚಿತ್ರಹಿಂಸೆಯನ್ನ ನೀಡಲಾಗಿದೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿದ್ರೂ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತಿಗೆ ಆರೋಪಿ ಧಮಕಿ ಹಾಕಿದ್ದು ತನ್ನ ಪರವಾಗಿ ಸಾಕ್ಷಿ ಹೇಳುವಂತೆ ಬೆದರಿಕೆಯ ಆರೋಪ ಕೇಳಿಬಂದಿದೆ. ನೋಡಿ, ಜೈಲಲ್ಲಿ ಇದ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನಮ್ಗೆ ಹಲವು ಬಾರಿ ಅನೇಕ ಸಾಕ್ಷಿಗಳು ಕೂಡ ಸಿಕ್ಕಿದೆ, ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇದೀಗ ಇಂತಹದ್ದೇ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಪೋಕ್ಸೋ ಕೇಸಲ್ಲಿ ಈತ ಜೈಲು ಸೇರಿರ್ತಾನೆ, ಆದ್ರೂ ಕೂಡ ಈತ ಜೈಲಲ್ಲಿ ಇದ್ದುಕೊಂಡೆ ಮತ್ತೆ ಅಪ್ರಾಪ್ತಿಗೆ ಈತ ಥ್ರೆಟ್ನಿಂಗ್ ಮಾಡುವಂಥದ್ದು. ನಮ್ಮಿಬ್ಬರ ಮಧ್ಯೆ ಲವ್ ಇತ್ತು ಅಂತ ಹೇಳು ಅನ್ನುವಂತಹ ರೀತಿಯಲ್ಲಿ ಈತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ರೀತಿಯಾಗಿ ಜೈಲಿಂದಲೂ ಕೂಡ ಇಷ್ಟ ಅಪ್ರಾಪ್ತಿಗೆ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ರೂ ಕೂಡ ಜೈಲಾಧಿಕಾರಿಗಳಿಗೆ ಇದು ಗಮನಕ್ಕೆ ಬರ್ತಾ ಇಲ್ವಾ? ಜೈಲಾಧಿಕಾರಿಗಳಿಗೆ ಈತನಿಗೆ ಮೊಬೈಲ್ ಕೊಟ್ಟವರು ಯಾರು? ಈ ರೀತಿಯಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆ ಜೈಲಿನ ಒಳಗಡೆಯಿಂದಲೇ ನಡೀತಾ ಇದೆ ಅಂತ ಹೇಳಿದ ಮೇಲೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ತನ್ನ ಪರವಾಗಿ ಸಾಕ್ಷಿ ಹೇಳಬೇಕು ಅಂತ ಹೇಳಿ ಆರೋಪಿ ಜೈಲಿನ ಒಳಗಡೆನೆ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡಿ ಧಮಕಿಯನ್ನ ಹಾಕ್ತಾನೆ. ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವ ಬೆದರಿಕೆಯನ್ನ ಹಾಕ್ತಾನೆ. ಇಂತಹ ಒಂದು ಖೈದಿಗಳು ಇಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಇದೀಗ ಈತ ಯಾವ ರೀತಿಯಾಗಿ ರಾಜಾರೋಷವಾಗಿ ಕಾಲ್ ಮಾಡ್ತಿದ್ದಾನೆ ಅಂತ ನೋಡಿ. ಅಧಿಕಾರಿಗಳು ಹಾಗಾದ್ರೆ ಇಷ್ಟೆಲ್ಲ ಇಲ್ಲಿ ಘಟನೆಗಳಾಗ್ತಾ ಇದೆ, ಅಲ್ಲಿ ವಿಚಾರಣೆ ಅಂದ್ರೆ ಮಾಡುವಂತಹ ಖೈದಿ ಈತ ವಿಚಾರಣಾಧೀನ ಖೈದಿ ಆಗಿದ್ದಾನೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ಈ ವಿಚಾರವನ್ನ ಇಟ್ಟುಕೊಂಡೇ ಈಗಾಗಲೇ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಆರೋಪಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಜೈಲಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈಗಾಗಲೇ ಈತ ಹೋಗಿದ್ದೆ ಪೋಕ್ಸೋ ಕೇಸಲ್ಲಿ, ಅಷ್ಟ ಆದ್ರೂ ಕೂಡ ಜೈಲೊಳಗೆ ಇದ್ದುಕೊಂಡೇ ಈತ ಬೆದರಿಕೆಯನ್ನ ಹಾಕ್ತಾನೆ, ಸಾಕ್ಷಿ ಹೇಳು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದಾರ? ಗೊತ್ತಿದ್ದು ಇಂತಹ ಮತ್ತೆ ಕೃತ್ಯಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದಾರಲ್ವಾ ಅಂತ? ಖಂಡಿತ ನವಿತಾ, ಈ ಒಂದು ಅನುಮಾನ ಬರೋದು ಖಚಿತ. ಯಾಕಂದ್ರೆ ಏನು ಇತ್ತೀಚೆಗಷ್ಟೇ ಏನು ಅಲೋಕ್ ಕುಮಾರ್ ಅವರು ಒಂದು ಜೈಲಿಗೆ ಭೇಟಿ ಕೊಟ್ಟಿದ್ರು ಮತ್ತು ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಇದರ ಹೊರತಾಗಿನೂ ಸಹ ಇಲ್ಲಿ ಏನಂದ್ರೆ ಏನು ವಿಡಿಯೋ ಕಾಲ್ ಮಾಡಿ ಅದು ಸಂತ್ರಸ್ತೆಗೆ ಒಂದು ಬೆದರಿಕೆ ಹಾಕುವಂತ ಕೆಲಸವನ್ನ ಆರೋಪಿ ಮಾಡಿದ್ದಾನೆ. ಅದರಲ್ಲೂ ಏನಂದ್ರೆ ಏನು ಫಯಾಜ್ ನೇಹ ಹಿರೇಮೆಟ್ ಕೊಲೆ ಆರೋಪಿ ಏನಿದ್ದಾನೆ ಫಯಾಜ್, ಅವನ ರೀತಿಯಲ್ಲಿ ನಿನಗೂ ಮಾಡ್ತೀವಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದ್ದಾನೆ. ಅಂದ್ರೆ ನೀ ಏನಾದ್ರೂ ಒಂದು ಸಾಕ್ಷ್ಯ ನನ್ನ ಪರವಾಗಿ ಏನು ಹೇಳಿಲ್ಲ, ಸಾಕ್ಷ್ಯ ಹೇಳಿಲ್ಲ ಅಂದ್ರೆ ನಿನಗೂ ಸಹ ಕೊಲೆ ಮಾಡ್ತಾನ ಒಂದು ಬೆದರಿಕೆಯನ್ನು ಹಾಕಿದ್ದಾನೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂತ್ರಸ್ತೆಗೂ ಸಹ ಈ ಒಂದು ಆತಂಕ ಸೃಷ್ಟಿಯಾಗಿದೆ, ಅವ್ರ ಕುಟುಂಬಸ್ಥರಿಗೂ ಸಹ ಆತಂಕ ಸೃಷ್ಟಿಯಾಗಿದೆ. ಇಷ್ಟೆಲ್ಲ ಕಾನೂನು ಸುವ್ಯವಸ್ಥೆ ಇದ್ರೂ ಸಹ ಜೈಲಿನಿಂದ ಅದು ವಿಡಿಯೋ ಕರೆ ಮಾಡಿ ಈ ರೀತಿ ಒಂದು ಬೆದರಿಕೆ ಹಾಕೋದು ಖಂಡಿತವಾಗಿಯೂ ಆ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಹಿಂದೂಪರ ಸಂಘಟನೆಗಳು ಸಹ ಆಗ್ರಹ ಮಾಡ್ತಾ ಇದಾವೆ. ಮತ್ತು ಏನು ಜೈಲಧಿಕಾರಿಗಳು ಏನು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ರೀತಿ ಒಂದು ವಿಡಿಯೋ ಕಾಲ್ ಮಾಡ್ಲಿಕ್ಕೆ, ಆ ರೀತಿಯ ಒಂದು ಅವ್ರ ಮೇಲೂ ಸಹ ಕ್ರಮ ಆಗ್ಬೇಕನ್ನೋ ಒಂದು ಆಗ್ರಹನ ಶ್ರೀರಾಮ ಸೇನೆ ಮುಖಂಡರು ಆಗ್ರಹ ಮಾಡ್ತಾ ಇದಾರೆ ನವಿತಾ. ಅಂದ್ರೆ ಡೈಲಿ ಈ ರೀತಿಯಾಗಿ ವಿಡಿಯೋ ಕಾಲ್ ಮಾಡಿ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನ ಈತ? ಹೇಗೆ ಅವರ ಮನೆಯವರು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಈಗ ಇವರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಈಗ ಏನಂದ್ರೆ ಶ್ರೀರಾಮ ಸೇನೆ ಸಂಘಟನೆಯವರು ಈಗ ಏನಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಇವನ್ ಏನಂದ್ರೆ ಅವಾಗ ಅವಕಾಶ ಸಿಕ್ಕಾಗ ಆ ಒಂದು ಬಾಲಕಿಗೆ ಒಂದು ವಿಡಿಯೋ ಕರೆ ಮಾಡುವಂತಹ ಮತ್ತು ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಏನು ಆ ಒಂದು ಏನು ಪದೇ ಅಂದ್ರೆ ಆಗೊಮ್ಮೆ ಮಾಡ್ತಾ ಯಾವಾಗ ಅವಕಾಶ ಸಿಗುತ್ತಾ ಆ ರೀತಿ ಒಂದು ಮಾಡ್ತಾ ಇದ್ದಾನೆ. ಮತ್ತು ನನ್ನ ಜೊತೆ ಬಹಳಷ್ಟು ಮಂದಿ ಇಲ್ಲಿ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ಒಂದು ಎಚ್ಚರಿಕೆ ಸಹ ಕೊಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದ್ದಾವೆ ನವಿತಾ. ಓಕೆ, ಅಂದ್ರೆ ಇವರಿಬ್ಬರ ವಿಚಾರದಲ್ಲೇ ಈತ ಒಳಗಡೆ ಹೋಗಿರೋದ ಪೋಕ್ಸೋ ಕೇಸಲ್ಲಿ? ಹೇಗೆ? ಹೌದು, ಅದೇ ಒಂದು ಏನು ಪೋಕ್ಸೋ ಏನು ಲೈಂಗಿಕ ದೌರ್ಜನ್ಯದ ಕಾರಣಕ್ಕಾಗಿನೇ ಅದೇ ಒಂದು ಕೇಸಲ್ಲಿನೇ ಅವನು ಆರೋಪಿ ಜೈಲಿಗೆ ಹೋಗಿದ್ದಾನೆ, ಪರ್ವೇಜ್ ಅವನು. ಅಲ್ಲಿ ಏನಂದ್ರೆ ಈಗ ಅಲ್ಲಿ ಹೋದ ನಂತರ ನೀನು ನನ್ನ ವಿರುದ್ಧ ಸಾಕ್ಷಿ ಹೇಳೋಂಗಿಲ್ಲ, ಅಂದ್ರೆ ನಾನು ನೀನು ಪರಸ್ಪರ ಲವ್ ಮಾಡ್ತಾ ಇದೀವಿ ಅನ್ನೋ ಒಂದು ರೀತಿ ಜಡ್ಜ್ ಮುಂದೆ ಹೇಳ್ಬೇಕು. ಇಲ್ಲ ಅಂದ್ರೆ ನಿನಗೆ ಸುಮ್ಮನೆ ಬಿಡಂಗಿಲ್ಲ. ಜೊತೆಗೆ ನಿಮ್ಮ ಪೋಷಕರಿಗೂ ಸಹ ನಾನು ಏನಾದ್ರು ಒಂದು ಮೇಲೂ ಸಹ ಒಂದು ಏನು
ಕ್ರಮ ಕೈಗೊಳ್ತೀನಿ ಅಂದ್ರೆ ಅವ್ರಿಗೂ ಸಹ ಏನಾದ್ರು ಒಂದು ತೊಂದರೆ ಕೊಡುವಂತ ಕೆಲಸ ಮಾಡ್ತಾನೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನನ್ನ ಪರವಾಗಿ ಹೇಳ್ಬೇಕು, ಜೊತೆಗೆ ನಾನು ನೀನು ಲವ್ ಮಾಡ್ತಾ ಇದೀವಿ, ಪರಸ್ಪರ ಪ್ರೀತಿ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಜಡ್ಜ್ ಮುಂದೆ ಹೇಳ್ಬೇಕು ಅನ್ನೋ ಒಂದು ಬೆದರಿಕೆಯನ್ನ ಅವನು ಹಾಕ್ತಾ ಇದ್ದಾನೆ. ಇದು ಒಂದು ರೀತಿಯಲ್ಲಿ ಬಾಲಕಿಗೆ ಮತ್ತು ಬಾಲಕಿಯ ಪೋಷಕರಿಗೆ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.